ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನನ್ನ ಮಾತೃಭೂಮಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಬಸವಣ್ಣನವರ ಒಂದು ವಚನ: ಅಂಕುಶ ಕಿರಿದೆನ್ನಬಹುದೇ, ಕರಿಘನ ಅಂಕುಶ ಕಿರಿದೆನ್ನಬಹುದೇ, ಭಾರದಯ್ಯ ಗಿರಿಘನ ವಜ್ರ ಕಿರಿದೆನ್ನಬಹುದೇ, ಭಾರದಯ್ಯ ಥಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ, ಭಾರದಯ್ಯ ಮರಹುಗನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ, ಭಾರದಯ್ಯ ಕೂಡಲ ಸಂಗಮ ದೇವ. ಬಲಶಾಲಿಯಾದ ಆನೆಯನ್ನು ಪಳಗಿಸಲು ಮಾವುತ ಬಳಸುವ ಅಂಕುಶ ಸಣ್ಣದಾಗಿರುತ್ತದೆ ನಿಜ. ಸಣ್ಣದಿದ್ದರೂ ಅದು ಕಿರಿದೆಂದು ಅಲ್ಲಗಳೆಯಲಾಗದು. ಅಂಕುಶ ಸಣ್ಣದಾಗಿದ್ದರೂ ಬೃಹತ್ ಗಾತ್ರದ ಆನೆಯನ್ನು ಪಳಗಿಸುತ್ತದೆ. ಬೆಟ್ಟ ಪರ್ವತ ದೊಡ್ಡದೆನ್ನಲಾಗದು. ಅದು ಗಾತ್ರದಿಂದ ಎಷ್ಟೇ ದೊಡ್ಡದಿದ್ದರೂ ವಜ್ರಾಯುಧದಿಂದ ಕತ್ತರಿಸಿ ಹಾಕಬಹುದು. ಆ ಶಕ್ತಿ ವಜ್ರಾಯುಧಕ್ಕಿದೆ. ಥಮಂದ ಕತ್ತಲೆ ಎಲ್ಲ ಕಡೆ ವ್ಯಾಪಿಸಿದರೂ ಸಹ ಕತ್ತಲೆ ಬಹಳಷ್ಟು ಘನದ್ದಾಗಿದೆ, ಘನವಾಗಿದೆ ಎಂದು ಭಾವಿಸಲಾಗದು. ಅದನ್ನು ಒಡೆದೋಡಿಸಲು ಒಂದು ಜ್ಯೋತಿ ಸಾಕು. ಈ ಜ್ಯೋತಿ ಸಣ್ಣದು ಎಂದು ಭಾವಿಸಲಾಗದು. ಸಮಗ್ರ ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆಂದು ಹೇಳಬಹುದೇ, ವಿಶ್ವವ್ಯಾಪಿ ಅಖಂಡವಾಗಿರುವ ಪರಮಾತ್ಮ ದೊಡ್ಡವನು. ಅವನನ್ನು ಕುರಿತು ಧ್ಯಾನಿಸುವ ಮನಸ್ಸು ಸಣ್ಣದೆಂದು ಭಾವಿಸಲಾಗದು ಎಂದು ಹೇಳುವ ಮೂಲಕ ಮನಸ್ಸಿನ ವಿಸ್ತಾರವನ್ನು ಹೇಳಿ ಅರನ ಶಕ್ತಿಯಿಂದ ನರನ ಶಕ್ತಿ ಕಡಿಮೆ ಎನ್ನಲಾಗದು ಎಂಬ ಉಪಮೆ ಕೊಟ್ಟಿದ್ದಾರೆ. ಅರನನ್ನು ನೆನೆದವರ ಹರನೇ ಆಗುವನು. ಇದು ಈ ವಚನದ ತಾತ್ಪರ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರ ಮತ್ತೊಂದು ವಚನ: ಅಂದಣವ ನೇರಿದ ಸೊಣಗ. ಅಂದಣವ ನೇರಿದ ಸೊಣಗನಂತೆ ಕಂಡೊಡೆ ಬಿಡದು, ಮುನ್ನಿನ ಸ್ವಭಾವವನು ಸುಡು. ಸುಡು ಮನವಿದು ವಿಷಯಕ್ಕೆ ಹರಿವುದು, ಮೃಡ ನಿಮ್ಮನನುದಿನ ನೆನೆಯಲೀಯದು ಎನ್ನೊಡೆಯ ಕೂಡಲ ಸಂಗಮ ದೇವ. ನಿಮ್ಮ ಚರಣವ ನೆನೆವಂತೆ ಕರುಣಿಸು, ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಈ ವಚನದ ತಾತ್ಪರ್ಯ: ಅಂದಣವೆಂದರೆ ಪಲ್ಲಕ್ಕಿ. ನಾಯಿ ಒಳ್ಳೆಯದಿದೆಯೆಂದು ತಿಳಿದು ಅದಕ್ಕೆ ಪಲ್ಲಕ್ಕಿಯಲ್ಲಿ ತಂದು ಕುಳ್ಳಿರಿಸಿದರೆ ಅದು ಹೊಲಸು ಅಥವಾ ಎಲುಬು ಕಂಡ ಕೂಡಲೇ ಅದರ ನಾಯಿ ಸ್ವಭಾವದಂತೆ ನೆಗೆದು ಎಲುಬು ಕಡಿಯಲು ತೊಡಗುತ್ತದೆ. ಹಾಗೆಯೇ ಮನುಷ್ಯನಲ್ಲಿರುವ ಮನಸ್ಸು ಒಂದು ನಾಯಿ ಇದ್ದಂತೆ. ಈ ಮನಸ್ಸಿನ ಸ್ವಭಾವಗಳು ತುಂಬ ವಿಚಿತ್ರ. ಅದಕ್ಕೆ ಬಸವಣ್ಣನವರ ಸುಡು ಸುಡು ಎಂದು ಹೇಳಿ ಅಲ್ಲಗಳೆದಿದ್ದಾರೆ. ಈ ಮನಸ್ಸು ವಿಷಯಗಳ ಕಡೆ ಹರಿಯುವುದು. ಹೆಣ್ಣು, ಹೊನ್ನು, ಮಣ್ಣು, ಅಧಿಕಾರ, ಹಣ, ಅಂತಸ್ತುಗಳ ಹಿಂದೆ ಬೆನ್ನು ಹತ್ತುವುದು. ದೇವರೇ ಈ ವಿಷಯ ವಾಸನೆಗಳನ್ನು ಸ್ಮರಿಸಿ ನಿಮ್ಮನ್ನು ಪ್ರತಿದಿನ ನೆನೆಯಲಿಕ್ಕೆ ಬಿಡುತ್ತಿಲ್ಲ. ಆದ್ದರಿಂದ ನನ್ನ ಒಡೆಯನಾದ ಕೂಡಲ ಸಂಗಮ ದೇವನೇ, ಈ ಪಂಚ ಇಂದ್ರಿಯಗಳ ಚಪಲ ಅರಿಷಡ್ವರ್ಗಗಳ ಬಾಧೆ, ಚಿತ್ತ ಚಂಚಲ ಚಪಲ ಚಮತ್ಕಾರಿಕ ಭಾವನೆಗಳು ಇವೆಲ್ಲವನ್ನು ದೂರವಿರಿಸಿ ನಿಮ್ಮ ಪಾದಗಳನ್ನು, ನಿಮ್ಮ ಸಂಪೂರ್ಣ ರೂಪವನ್ನು ಸರಿಸುವಂತೆ ಆಶೀರ್ವಾದ ಮಾಡು ಎಂದು ಬಸವಣ್ಣನವರು ಮೊರೆಯಿಟ್ಟಿದ್ದಾರೆ.